ಸೆಕೆಂಡ್ ಬ್ರೇಕು ಫ್ರಮ್ ಲೇ. ಸೊ ಅರೌಂಡ್ 100 ಕಿಲೋಮೀಟರ್ಸ್ ಬಂದಿದ್ದೀವಿ ಲೇಯಿಂದ. ಟೈಮ್ 7:30, ಮೈನಸಲ್ಲಿದೆ. ಲೊಕೇಶನ್ನು ತಾಂಗ್ಲಂಗ್ಲಾ ಪಾಸು. ಆಲ್ಟಿಟ್ಯೂಡ್ ಅಂತೂ ಪೀಕ್ರು ಕೈಯಲ್ಲಿ ಆಲ್ಮೋಸ್ಟ್ ಫ್ರೀಸ್ ಆಗ್ತಿದೆ. ಔಟ್ ಆಫ್ ಸೆನ್ಸೇಷನ್. ಈ ಜಾಗದಲ್ಲೆಲ್ಲ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಗುರು. ಬಿಕಾಸ್ ಇದು ಲೇಗಿಂತ ಹೈಟಲ್ಲಿದೆ, ತುಂಬ ಆಲ್ಟಿಟ್ಯೂಡ್. ಗುರು ಫುಲ್ಲು ಫ್ರೀಸಿಂಗ್ ಗುರು. 17,000 ಫೀಟ್ ಹೈಟಲ್ಲಿದ್ದೀವಿ. ಇದು 12th ಹೈಯೆಸ್ಟ್ ಪಾಸ್ ಇನ್ ದ ವರ್ಲ್ಡ್ ಗುರು. ಸೈಕ್ ಮಾತ್ರ ಜಾಗ. ತಾಂಗ್ಲಾಂಗ್ಲಾ. ಸೊ 7:30 ಟೈಮು. ಜಸ್ಟ್ 5 ನಿಮಿಷ ಬ್ರೇಕು. ಏನು ಗುರು ರೋಡ್ ಹೆಂಗಿತ್ತು ಗೊತ್ತಾ? ಅಂಟಮಾಸ್ ಆ್ಯಂಡ್ ಅಕ್ತಂಗೀಸ್. ಅಪ್ಪ ಇದೊಂದು ಬೇರೆ ಪ್ರಪಂಚ ಗುರು. ಹೆಂಗಿದೆ ಅಂದರೆ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪು. ಲೇಯಿಂದ 50 ಕಿಲೋಮೀಟರ್ಸ್ ಒಂಥರ ಇತ್ತು, ಮತ್ತು ನೆಕ್ಸ್ಟ್ 50 ಕಿಲೋಮೀಟರ್ಸ್ ಟುವರ್ಡ್ಸ್ ತಾಂಗ್ಲಂಗ್ಲಾ. ಇದು ಮಾತ್ರ ಎಪಿಕ್ ಲ್ಯಾಂಡ್ಸ್ಕೇಪ್ ಗುರು. ಆಲ್ಮೋಸ್ಟ್ ಡಿಪೋರ್ಟ್ ಮಾಡೋ ಟೈಮು ಇನ್ನೇನು ಅರೌಂಡ್ ಸಂಜೆ ಆಗೋದು ಗುರು. ಸೊ ದಿನ ಬಿಡಿ ಬಸ್ಸಲ್ಲಿ ಹೋಗ್ತಾ ಇರೋದೇ ಕೆಲಸ. ಇನ್ನೂ ಅರೌಂಡ್ 12 ಅವರ್ಸ್ ಅಥವಾ 10 ಅವರ್ಸ್ ಜರ್ನಿ ಇರಬೇಕು. ಸೊ ಈವ್ನಿಂಗ್ ಒಳಗೆ ಸೇರ್ಕೊತೀವಿ ಕೇಲಾಂಗ್ನ. ಲಿಟ್ರಲಿ ಗುರು ಕೈಯೆಲ್ಲ ಫ್ರೀಸ್ ಆಗಿದೆ. ಫ್ಯೂಲ್ ಅಪ್ಲೋಡ್ ಮಾಡ್ತಿದ್ದಾರೆ. ಲೇಯಿಂದ ದಿಲ್ಲಿಗೆ ವಯಾ ಕೆಲಾಂಗ್. ಬ್ರೇಕ್ಫಾಸ್ಟ್ಗೆ ಬ್ರೇಕು. ಸಮಯ 9 ಗಂಟೆ. ಸೊ ಆಲ್ಮೋಸ್ಟ್ ಇನ್ನು ಮನಾಲಿಗೆ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಕಾರಣ ನೆಟ್ವರ್ಕ್ ಇಲ್ಲ. ಇನ್ನೊಂದು ಪ್ರೀಪೇಯ್ಡ್ ಸಿಮ್ಸು ಇಲ್ಲಿ ವರ್ಕ್ ಆಗಲ್ಲ. ಆ್ಯಂಡ್ ಎಲ್ಲೂ ಯಾವುದೋ ಒಂದು ಸೈನ್ ಬೋರ್ಡ್ಸ್ ಯಾವುದೂ ಕಾಣಿಸಿಲ್ಲ. ಅಲ್ಲಿ ಮುಂದೆ ಒಂದು ಇರಬೇಕು. ನೋಡ್ಗುರು ಲೇ ಬಿಟ್ಟು 50 ಕಿಲೋಮೀಟ್ರ್ ಬಂದಮೇಲೆ ನೆಕ್ಸ್ಟ್ ಒಂದು 150 ಕಿಲೋಮೀಟರ್ಸ್ ಏನಿದೆ ಗುರು, ಸೈಕಾಗಿರುತ್ತೆ. ಏನು ಅಕ್ಕಪಕ್ಕ ಒಳ್ಳೆ ಸೆಂಟ್ರಲ್ ಏಷ್ಯಾದಲ್ಲಿ ಹೆಂಗೆ ಬೆಟ್ಟಗಳಿರುತ್ತೆ, ಮತ್ತು ಪ್ಲೈನ್ಸು, ಮತ್ತು ಪಕ್ಕದಲ್ಲಿ ಒಂದು ನದಿ ಹರ್ಕೊಂಡು ಹೋಯ್ತಾ ಇರುತ್ತೆ. ಸೆಂಟ್ರಲ್ ಟಾರ್ ರೋಡು ಅಮೇಝಿಂಗ್ ಬ್ರೋ. ಒಂಥರ ಇದು ಈ ಜರ್ನಿನೇ ಲೇಯಿಂದ ಮನಾಲಿ ಜರ್ನಿನೇ ಲೈಫ್ ಟೈಮ್ ಸೆಟ್ಲ್ಮೆಂಟು. ನೋಡ್ಬಿರು ಏನಿದೆ ಲ್ಯಾಂಡ್ಸ್ಕೇಪು. ಅತ್ಯದ್ಭುತ, ಅಮೋಘ, ಅಂಟಮಾಸ್. ಟ್ರೈ ಮಾಡಿ ಲೇಯಿಂದ ಮನಾಲಿಗೆ ರೋಡ್ ಮೇಲೆ ಗಾಡಿನೋ ಬಸ್ಸೋ ಇನ್ನೊಂದು ಸೈಕಲ್ ಯಾವುದೋ ಒಂದು ಟ್ರೈ ಮಾಡಿ. ನೋಡಿದ್ರು ಅದೇ ಹೋಟ್ಲು. ಒಂದು 3 ಹೋಟ್ಲಿದ್ದಾವೆ. ಊಟಕ್ಕೆ ನಿಲ್ಲಿಸಿದ್ದಾರೆ. ನೋಡಿದ್ರು ಇದು ಮಾತ್ರ ಕ್ರೇಜಿಯಾಗಿದೆ. ಮತ್ತು ಈ ಸೈಡು ನೋಡಿ ಅಲ್ಲೇನೋ ಚಿತ್ರಾನ್ನ ಬಿಡಿಸಿದ್ದಾರೆ.
ಎಂಥ ಜಾಗದಲ್ಲಿ ಹೋಟ್ಲಿದೆ ಗುರು ಅಲ್ವಾ. ಸೊ ಜಿಯೋಗ್ರಫಿಯ ಕಾನ್ಸೆಪ್ಟು ನನಗೆ ಇವಾಗ ಕ್ಲಿಯರಾಗಿ ಅರ್ಥ ಆಯಿತು. ಈ ನಮ್ಮ ಭಾರತ ಮುಂಚೆ ಗೊಂಡ್ವಾನ ಲ್ಯಾಂಡ್ ಅಂತ ಒಂದು ದೊಡ್ಡ ಪ್ರದೇಶ, ಒಂದು ಭೂಪ್ರದೇಶ, ಅದ್ರ ಜೊತೆ ಜಾಯಿಂಟ್ ಆಗಿರುತ್ತೆ. ಅದೆಷ್ಟೋ ಲಕ್ಷಾಂತರ ವರ್ಷಗಳಾದಮೇಲೆ ಆ ಗೊಂಡ್ವಾನ ಲ್ಯಾಂಡಿಂದ ನಮ್ಮ ಭಾರತ ಸಪ್ರೇಟ್ ಆಗ್ತಾ ಹೋಗುತ್ತೆ. ಸಪ್ರೇಟ್ ಆದಂಗೆ ಮತ್ತೆ ಲಕ್ಷಾಂತರ ವರ್ಷಗಳಾದಮೇಲೆ ಈ ಏಷ್ಯನ್ ಪ್ಲ್ಯಾಟಿ ಇರುತ್ತಲ್ಲ, ಇದಕ್ಕೆ ಬಂದು ಡಿಕ್ಕಿ ಹೊಡೆಯುತ್ತೆ. ಸೊ ವೆನ್ ಟೂ ಲ್ಯಾಂಡ್ ಮಾಸಸ್ ಅಥವಾ ಎರಡು ವಿಶಾಲವಾದ ಭೂ ಪ್ರದೇಶಗಳು ಬಂದು ಕಮಿಂಗ್ ಟುಗೆದರ್ ಆ್ಯಂಡ್ ಡಿಕ್ಕಿ ಹೊಡೆದಾಗ ಈ ಥರ ಒಂದು ಲ್ಯಾಂಡ್ಸ್ಕೇಪು ಫಾರ್ಮೇಷನ್ ಆಗುತ್ತೆ ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಯ್ತು ಗುರು. ನೀವು ಲೇಯಿಂದ ಮನಾಲಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ, ಇಂಥ ಒಂದು ಬೆಟ್ಟಗಳೇನಿರುತ್ತೆ ಮತ್ತು ಶಾರ್ಪ್ ಒಂದು ಈಗ ಹೆಂಗೆ ಎರಡು ಪ್ರದೇಶ ಡಿಕ್ಕಿ ಹೊಡೆದಾಗ ಸೆಂಟ್ರಲ್ಲಿ ಶಾರ್ಪಾಗಿ ಎದ್ದೋಡುತ್ತೆ ನೋಡಿ, ಒಂಥರ ಹೈ ಪ್ಲ್ಯಾಟಿವ್ ಒಂಥರ ಹೆಂಗಿರುತ್ತೆ ಅಂದರೆ ಚೂಪಾಗಿ ಬೆಟ್ಟಗಳ ಥರ ಇರುತ್ತೆ. ಸೊ ನೀವು ಅದನ್ನು ಲೇ ಇಂದ ಮನಾಲಿ ರೋಡ್ ಏನಿದೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ಗುರು. 670 ರೂಪಾಯಿ 420 ಕಿಲೋಮೀಟ್ರಿಗೆ ಪೈಸಾ ವಸೂಲು. ಕಣ್ಣಿಗೆ ಅಂತೂ ಹಬ್ಬ. ಸಾವಿರ ಫೀಟ್ ಎತ್ತರದಲ್ಲಿದ್ದೀವಿ. ಮತ್ತೆ ಫ್ರೀಸಿಂಗ್ ಕೋಲ್ಡು. ಸುಸು ಬ್ರೇಕು, 4ನೇ ಬ್ರೇಕು. ಬೆಳಗ್ಗೆ ಒಂದು ಟೀ ಬ್ರೇಕ್ ಆಯಿತು, ಅದಾದಮೇಲೆ ಒಂದು ಸುಸು ಬ್ರೇಕು, ಅದಾದಮೇಲೆ ಬ್ರೇಕ್ಫಾಸ್ಟು, ಈಗ ಮತ್ತೆ ಸುಸು ಬ್ರೇಕು. ಇಟ್ರಲ್ಲಿ ಗುರು ಈ ಲ್ಯಾಂಡ್ಸ್ಕೇಪು ಮಾನ್ಸ್ಟರಸ್ ಲ್ಯಾಂಡ್ಸ್ಕೇಪ್ ಗುರು, ಹೆಂಗಿದೆ ನೋಡಿ. ಇಟ್ರಲ್ಲಿ ನೈಲಿಂಗ್ ದ ಲ್ಯಾಂಡ್ಸ್ಕೇಪ್. ಒನ್ಸ್ ಇನ್ ಎ ಲೈಫ್ ಟೈಮು ಈ ಒಂದು ಲ್ಯಾಂಡ್ಸ್ಕೇಪ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು. ಲಿಟ್ರಲಿ ತುಂಬ ಹ್ಯೂಜ್ ಆಗಿದೆ. ರೇಟು ಮನಾಲಿ ನೈಲಿಟ್ ನೋಡಿ, ಡೆಪ್ತ್ ಇರ್ಬೋದು, ಆಳ ಇರ್ಬೋದು, ಪ್ರತಿಯೊಂದು ಯಬ್ಬಾ. ಸಾರ್ಚು ಲಡಾಖ್ ಮತ್ತು HP ಬಾರ್ಡ್ರು. ಆ ಸೈಡು ಲಡಾಖು, ಈ ಸೈಡು HP. ಕ್ರಾಸಿಂಗ್ ನಡೀತಿದೆ. ಆ ಸೈಡ್ ಬಂದಿರೋ ವೆಹಿಕಲ್ಸ್ ಎಲ್ಲ ಅಲ್ಲಿಂದ ಬರ್ತಾ ಇದ್ದಾವೆ. ಸೊ ಬ್ಲಾಕೇಡ್ ಹಾಕಿದ್ದಾರೆ. ಒನ್ಸ್ ಅದು ಕ್ಲಿಯರ್ ಆದಮೇಲೆ ಈ ಸೈಡಿಂದ ಹೋಗುತ್ತೆ. ಗುರು ಮಂಜು ಬೀಳ್ತಿದೆ, ಮಂಜು ನೋಡಿ, ಮಂಜು ಮತ್ತು ಮಳೆ ಎರಡು ಮಿಕ್ಸು. ಬಾಯ್ ಫುಲ್ಲು ಕೋಲ್ಡ್ ಗುರು. ಮಂಜು ಪ್ಲಸ್ ಮಳೆ ಎರಡು ಮಿಕ್ಸ್ ಆಗಿ ಬೀಳ್ತಿದೆ. ಏನು ಅಷ್ಟು ಚಳಿ ಏನಿಲ್ಲ, ಬಟ್ ಸ್ಟಿಲ್ ಐಸು ಫುಲ್ಲು. ಎಲ್ಲ ಬೆಟ್ಟಗಳು ಮಂಜಿಂದ ಮುಚ್ಕೊಂಡ್ಬಿಟ್ಟಿದೆ. ಸೈಕಾಗಿದೆ ಗುರು. ಮತ್ತು ಈ ಲಾಸ್ಟ್ 100 ಕಿಲೋಮೀಟರ್ ಜರ್ನಿ ಏನಿತ್ತು, ಬೀಜ ಬಾಯಿಗೆ ಬರೋ ಥರ ಇತ್ತು ಗುರು. ಆಲ್ಮೋಸ್ಟ್ ರೂಲ್ಸ್ ಅಷ್ಟೇ ಗುರು, ಕೋರ್ಸಿಯಾಗಲ್ಲ. ಅದರಲ್ಲಿ 2 ವೆಹಿಕಲ್ಸ್ ಪಾಸ್ ಆಗ್ತಿತ್ತು, ಮತ್ತು ಕ್ರಾಸಿಂಗ್ ಬೇರೆ. ಜಸ್ಟ್ ಯಾಮಾರಿ ತುಂಬ ಸ್ಕಿಲ್ ಡ್ರೈವರ್ಸ್ ಗುರು ಇವರೆಲ್ಲ. ಹಿಮಾಚಲ್ ಪ್ರದೇಶ್ ಇವರಿರ್ಬೋದು, ಮತ್ತು ಲಾರಿ ಡ್ರೈವರ್ಸ್ ಸೈಕಾಗಿ ಓಡಿಸ್ತಾರೆ. ಮತ್ತು ಅದಲ್ಲದೆ ರೋಡ್ಸು ಆಗಲೇ ಹೇಳ್ದಂಗೆ ಪುಟ್ಕೋಸಿ ಆಗಲ್ಲ. ಒಂದು ಎರರ್ ಆದರೂ, ಒಂದು ಮಿಸ್ಟೇಕ್ ಆದರೂ ಬಸ್ಸಲ್ಲಿರೋರು ಎಲ್ಲರೂ ರೆಸ್ಟ್ ಇನ್ ಪೀಸು. ಸೈಕಾಗಿದೆ ಕಂಪ್ಲೀಟ್
ಮಂಜಿಂದ ಮುಚ್ಕೊಂಡ್ಬಿಟ್ಟಿದೆ. ಫಾಗ್ ಪ್ಲಸ್ ಮಂಜು. ಇದಕ್ಕೆ ಮೇಲೆ ತಾಂಗ ಮುಡಿಯಾದ ಥರ ಇವರು ಕೋಲ್ಡು 5 ನಿಮಿಷ ಕೈ ಗಡ್ಡೆ ಕಟ್ಬಿಟ್ಟಿದೆ. ಕೋಲ್ಡು ಅವರ್ ಜರ್ನಿ ಮಾಡಿಕೊಂಡು ಫೈನಲಿ ಕೆಲಂಗೆ ರೀಚ್ ಆಗಿದ್ದೀನಿ. ಸೊ ಬೆಳಗ್ಗೆ 4 ಗಂಟೆಗೆ ಜರ್ನಿ ಸ್ಟಾರ್ಟ್ ಆಗಿದ್ದು, ಈಗ ಟೈಮು ಎಕ್ಸಾಕ್ಟ್ಲಿ 5 o'clock. ಸೊ 13 hours. ಕನ್ಫ್ಯೂಷನ್ನು. 670 ಟಿಕೆಟ್ ಲೇಯಿಂದ ಕೆಲಂಗೆ, ಪೈಸಾ ವಸೂಲ್. ನೆಕ್ಸ್ಟ್ ಲೆವೆಲ್ ಬಸ್ ರೈಡ್ ಗುರು. ಡೂ ಟ್ರೈ. ಬೀಜ ಬಾಯ್ಗೆ ಬರುತ್ತೆ ಪಕ್ಕ. ಹೆಂಗಿದೆ ನೋಡಿ ಗುರು ಬಸ್ ಸ್ಟ್ಯಾಂಡು, ಕೆಲಂಗ್ ಬಸ್ ಸ್ಟ್ಯಾಂಡ್.